ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ನಮಸ್ಕಾರ. ನಾವಿವತ್ತು ರೈಲ್ವೆ ನೇಮಕಾತಿ ಮಂಡಳಿ ಅಂದ್ರೆ RRB ಇದೆಯಲ್ಲ, ಅವರ ಗ್ರೂಪ್ ಡಿ ಪರೀಕ್ಷೆ 2025 ಅದರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತ. ಸರಿ. ನಮ್ಮ ಹತ್ರ ಒಂದು ಆನ್ಲೈನ್ ಆರ್ಟಿಕಲ್ ಇದೆ, ರೈಲ್ವೆ RRB ಗ್ರೂಪ್ ಡಿ ಎಕ್ಸಾಮ್ ಡೇಟ್ 2025 ಚೆಕ್ ಎಕ್ಸಾಮ್ ಶೆಡ್ಯೂಲ್ ಅಂಡ್ ಶಿಫ್ಟ್ಸ್ ಅಂತ. ಅದರಿಂದ ಮಾಹಿತಿ ತಗೊಂಡಿದ್ದೀವಿ. ಹೌದು. ಮುಖ್ಯವಾಗಿ ಈ ಪರೀಕ್ಷೆ ದಿನಾಂಕಗಳು, ಆಮೇಲೆ ಹುದ್ದೆಗಳು ಮತ್ತೆ ಈ ಆಯ್ಕೆ ಪ್ರಕ್ರಿಯೆ ಇದನ್ನೆಲ್ಲ ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಳೋಣ. ಖಂಡಿತ. ಸುಮಾರು 32,438 ಹುದ್ದೆಗಳು ಅಂತ ಇದೆ. ಇದು ನಿಜಕ್ಕೂ ದೊಡ್ಡ ಸಂಖ್ಯೆ ಅಲ್ವಾ? ಹೌದು, ತುಂಬಾನೇ ದೊಡ್ಡ ನೇಮಕಾತಿ ಇದು. ಹಾಗಾದ್ರೆ ಮೊದಲನೇದಾಗಿ ಶುರು ಮಾಡೋಣ. ಈ ಪರೀಕ್ಷೆ ನಡೆಯೋದು ಯಾವಾಗ ಅಂತ ಏನಾದ್ರೂ ಮಾಹಿತಿ ಇದೆಯಾ? ನಿಖರ ದಿನಾಂಕ ನೋಡಿ, ಸದ್ಯಕ್ಕೆ RRB ಕಡೆಯಿಂದ ಅಫಿಷಿಯಲ್ ಆಗಿ ಡೇಟ್ ಅನೌನ್ಸ್ ಆಗಿಲ್ಲ. ಇನ್ನೂ ಇಲ್ಲ. ಹೌದು. ಆದ್ರೆ ಈಗ ಸಿಕ್ಕಿರೋ ಮಾಹಿತಿ ಪ್ರಕಾರ ಫಸ್ಟ್ ಸ್ಟೇಜ್ ಇದೆಯಲ್ಲ, ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಅಂದ್ರೆ CBT. ಅದು ಬಹುಶಃ 2025 ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳುಗಳಲ್ಲಿ ನಡೆಯಬಹುದು ಅಂತ ನಿರೀಕ್ಷೆ ಇದೆ. ಸೆಪ್ಟೆಂಬರ್, ಅಕ್ಟೋಬರ್. ಸರಿ. ಹೌದು. ಇನ್ನು ಪೂರ್ತಿ ಡೀಟೇಲ್ಡ್ ಶೆಡ್ಯೂಲ್ ಇದೆಯಲ್ಲ, ಅದು ಆಗಸ್ಟ್ 2025 ಹೊತ್ತಿಗೆ ಬರಬಹುದು ಅಂತ ಅನ್ಕೊಂಡಿದೀವಿ. ಓಕೆ, ಅಂದ್ರೆ ಇನ್ನೇನೆ ಕೆಲವೇ ತಿಂಗಳುಗಳು ಬಾಕಿ ಇವೆ. ಹೌದು. ಸರಿ, ಈಗ ನೀವು ಹೇಳಿದ್ರಿ ಸುಮಾರು 32,000ಕ್ಕೂ ಹೆಚ್ಚು ಹುದ್ದೆಗಳು ಅಂತ. ಇವು ಯಾವ ತರಹದ ಕೆಲಸಗಳು? ಲೆವೆಲ್ 1 ಹುದ್ದೆಗಳು ಅಂತ ಹೇಳಿದ್ರಿ, ಅದರ ಅರ್ಥ ಏನು? ಕರೆಕ್ಟ್. ಇವು ಮುಖ್ಯವಾಗಿ ಭಾರತೀಯ ರೈಲ್ವೆಯ ಎಂಟ್ರಿ ಲೆವೆಲ್ ಅಂದ್ರೆ ಲೆವೆಲ್ 1 ಪೋಸ್ಟ್ಗಳು. ಓಕೆ. ರೈಲ್ವೆ ಸಿಸ್ಟಮ್ ನಡೆಯೋಕೆ ಇವು ಬಹಳ ಮುಖ್ಯವಾದ ಹುದ್ದೆಗಳು. ಹೇಗೆ ಅಂದ್ರೆ, ಉದಾಹರಣೆಗೆ ಟ್ರ್ಯಾಕ್ ಮೇಂಟೈನರ್ ಗ್ರೇಡ್ 4 ಅಂತಾರಲ್ಲ, ಹಳಿಗಳ ನಿರ್ವಹಣೆ. ಹೌದು, ಹಳಿಗಳ ನಿರ್ವಹಣೆ. ಆಮೇಲೆ ಬೇರೆ ಬೇರೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ಗಳಲ್ಲಿ ಹೆಲ್ಪರ್ ಅಥವಾ ಅಸಿಸ್ಟೆಂಟ್ಗಳಿರ್ತಾರೆ. ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಆಮೇಲೆ SNT ಅಂದ್ರೆ ಸಿಗ್ನಲ್ ಮತ್ತು ಟೆಲಿಕಾಂ. ಹೌದೌದು. ಮತ್ತೆ ಆಪರೇಷನ್ಸ್, ಲೋಕೋ ಶೆಡ್ಗಳಲ್ಲಿ ಕೆಲಸ ಮಾಡುವವರು, ಮತ್ತೆ ಅಸಿಸ್ಟೆಂಟ್ ಪಾಯಿಂಟ್ಸ್ಮೆನ್ ಅಂತ ಅಂದ್ರೆ ರೈಲುಗಳ ದಾರಿ ಬದಲಾಯಿಸುವ ಕೆಲಸ. ಈ ತರಹದ ಹಲವಾರು ಬೇರೆ ಬೇರೆ ಹುದ್ದೆಗಳು ಇದರಲ್ಲಿ ಸೇರಿವೆ. ಇವೆಲ್ಲ ರೈಲ್ವೆಯ ದಿನನಿತ್ಯದ ಕೆಲಸಗಳಿಗೆ ಒಂದ್ ರೀತಿ ಫೌಂಡೇಶನ್ ಇದ್ದ ಹಾಗೆ. ಹಾಗಾಗಿ ಇವು ತುಂಬಾ ಇಂಪಾರ್ಟೆಂಟ್ ಕೆಲಸಗಳು. ರೈಲ್ವೆ ಸರಿಯಾಗಿ ಓಡಾಡಬೇಕು ಅಂದ್ರೆ ಇವರ ಕೆಲಸ ಮುಖ್ಯ. ಖಂಡಿತವಾಗಿಯೂ. ಆಯ್ತು. ಈಗ ಈ ಕೆಲಸಗಳಿಗೆ ಸೇರ್ಬೇಕು ಅಂದ್ರೆ ಕ್ಯಾಂಡಿಡೇಟ್ಸು ಏನೆಲ್ಲ ಹಂತಗಳನ್ನ ಪಾಸ್ ಮಾಡಬೇಕು? ಈ ಸೆಲೆಕ್ಷನ್ ಪ್ರೋಸೆಸ್ ಇದೆಯಲ್ಲ, ಅದನ್ನ ಸ್ವಲ್ಪ ವಿವರಿಸ್ತೀರಾ? ಖಂಡಿತ. ಇದರಲ್ಲಿ ಮುಖ್ಯವಾಗಿ 4 ಸ್ಟೇಜಸ್ ಇವೆ. ಮೊದಲನೆಯದು ಆಗಲೇ ಹೇಳಿದ ಹಾಗೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ, CBT. ಸರಿ, CBT. ಅದರಲ್ಲಿ ಕ್ವಾಲಿಫೈ ಆದವರಿಗೆ ನೆಕ್ಸ್ಟ್ ಸ್ಟೇಜ್ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಅಂದ್ರೆ PET. ಒಂದ್ ನಿಮಿಷ, ಈ CBT ಮತ್ತೆ PET ಬಗ್ಗೆ ಸ್ವಲ್ಪ ಜಾಸ್ತಿ ಹೇಳಿ. CBT ಅಂದ್ರೆ ಕಂಪ್ಯೂಟರ್ಲಿ ಎಕ್ಸಾಮ್ ಅಂತ ಗೊತ್ತಾಯ್ತು, ಅದರಲ್ಲಿ ಏನಿರುತ್ತೆ? CBT ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಇದು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಇರುತ್ತೆ, ಆಬ್ಜೆಕ್ಟಿವ್ ಟೈಪ್. ಓಕೆ. ಸಾಮಾನ್ಯವಾಗಿ ಮ್ಯಾಥ್ಸ್, ರೀಸನಿಂಗ್, ಜನರಲ್ ನಾಲೆಡ್ಜ್, ಜನರಲ್ ಸೈನ್ಸ್ ಈ ವಿಷಯಗಳ ಮೇಲೆ ಪ್ರಶ್ನೆಗಳಿರ್ತವೆ. ಸರಿ. ಆಮೇಲೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರೋ ಸಾಧ್ಯತೆ ಇರುತ್ತೆ, ಸೊ ಹುಷಾರಾಗಿ ಅಟೆಂಡ್ ಮಾಡಬೇಕು. ಹೌದು, ಅದು ಮುಖ್ಯ. ಇದರಲ್ಲಿ ಪಾಸ್ ಆದ್ಮೇಲೆ PET ಅಂದ್ರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್. ಇದು ಫಿಸಿಕಲ್ ಟೆಸ್ಟ್? ಹೌದು, ಯಾಕೆಂದ್ರೆ ಈ ಕೆಲಸಗಳಿಗೆ ಸ್ವಲ್ಪ ದೈಹಿಕ ಶ್ರಮ ಬೇಕಾಗುತ್ತೆ. ಅದಕ್ಕೆ ಓಡೋದು, ಏನಾದ್ರು ಭಾರ ಎತ್ತೋದು, ಈ ತರಹದ ಟೆಸ್ಟ್ಗಳ ಮೂಲಕ ಅವರ ಫಿಸಿಕಲ್ ಫಿಟ್ನೆಸ್ ಚೆಕ್ ಮಾಡ್ತಾರೆ. ಅರ್ಥವಾಯ್ತು. ಮೊದಲು ಮೆದುಳಿಗೆ ಟೆಸ್ಟ್, ಆಮೇಲೆ ದೇಹಕ್ಕೆ. ಸರಿ, ಈ 2 ಹಂತ ಪಾಸ್ ಆದ್ಮೇಲೆ ಆಮೇಲೆ 3ನೇ ಹಂತ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂದ್ರೆ ದಾಖಲೆಗಳ ಪರಿಶೀಲನೆ. ಕ್ಯಾಂಡಿಡೇಟ್ಸ್ ಕೊಟ್ಟಿರುವ ಎಲ್ಲ ಸರ್ಟಿಫಿಕೇಟ್ಸ್, ಮಾರ್ಕ್ಸ್ ಕಾರ್ಡ್ಸ್ ಎಲ್ಲವನ್ನೂ ಒರಿಜಿನಲ್ ಜೊತೆ ಚೆಕ್ ಮಾಡ್ತಾರೆ. ಸರಿ. ಕೊನೆಯದಾಗಿ 4ನೇ ಹಂತ ಮೆಡಿಕಲ್ ಎಕ್ಸಾಮಿನೇಷನ್ ಅಂದ್ರೆ ವೈದ್ಯಕೀಯ ಪರೀಕ್ಷೆ. ರೈಲ್ವೆ ಹುದ್ದೆಗಳಿಗೆ ಕೆಲವು ಸ್ಪೆಸಿಫಿಕ್ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಹೌದು, ಅದು ಇರ್ಲೇಬೇಕಲ್ಲ? ಹೌದು, ಆ ಸ್ಟ್ಯಾಂಡರ್ಡ್ಸ್ ಮೀಟ್ ಆಗ್ಬೇಕು. ಈ ಎಲ್ಲಾ 4 ಹಂತಗಳನ್ನ ಯಶಸ್ವಿಯಾಗಿ ಪಾಸ್ ಮಾಡಿದವರನ್ನೇ ಕೊನೆಗೆ ಸೆಲೆಕ್ಟ್ ಮಾಡೋದು. ಓಕೆ, ಪ್ರೊಸೀಜರ್ ಈಗ ಕ್ಲಿಯರ್ ಆಯ್ತು. ಈಗ ಅಡ್ಮಿಟ್ ಕಾರ್ಡ್ ಬಗ್ಗೆ ಹೇಳಿ, ಅಂದ್ರೆ ಹಾಲ್ ಟಿಕೆಟ್. ಅದು ಯಾವಾಗ ಸಿಗುತ್ತೆ? ಪರೀಕ್ಷಾ ಕೇಂದ್ರಗಳ ಬಗ್ಗೆ ಏನ್ ಮಾಹಿತಿ ಇದೆ? ಎಕ್ಸಾಮ್ ಡೇಟ್ಗಿಂತ ಸುಮಾರು 10 ದಿನ ಮುಂಚೆ ಯಾವ ಸಿಟಿಯಲ್ಲಿ ಎಕ್ಸಾಮ್ ನಡೆಯುತ್ತೆ ಅನ್ನೋ ಇನ್ಫಾರ್ಮೇಶನ್ ಕೊಡ್ತಾರೆ. ಅದನ್ನ ಸಿಟಿ ಇಂಟಿಮೇಷನ್ ಸ್ಲಿಪ್ ಅಂತಾರೆ. 10 ದಿನ ಮುಂಚೆ ಸಿಟಿ ಹೇಳ್ತಾರ? ಹೌದು. ಇದು ದೂರದ ಊರಿಂದ ಬರೋರ್ಗೆ ಟ್ರಾವೆಲ್ ಅರೇಂಜ್ಮೆಂಟ್ಸ್ ಮಾಡ್ಕೊಳೋಕೆ ಸ್ವಲ್ಪ ಹೆಲ್ಪ್ ಆಗ್ಲಿ ಅಂತ.
10 ದಿನ ಅಂದ್ರೆ ಸ್ವಲ್ಪ ಟೈಟ್ ಆಗತ್ತಲ್ವಾ ಟಿಕೆಟ್ ಬುಕ್ ಮಾಡೋಕೆಲ್ಲ? ಹೌದು, ಅದು ನಿಜ. ಲಾಸ್ಟ್ ಮಿನಿಟ್ ಅಲ್ಲಿ ಸ್ವಲ್ಪ ಕಷ್ಟ ಆಗಬಹುದು. ಅದಕ್ಕೇನೆ ಅಂದಾಜು ಡೇಟ್ಸ್ ಗೊತ್ತಾದ ತಕ್ಷಣ ಪ್ರಿಪರೇಷನ್ ಜೊತೆಗೆ ಟ್ರಾವೆಲ್ ಬಗ್ಗೆನೂ ಸ್ವಲ್ಪ ಪ್ಲಾನ್ ಮಾಡ್ಕೊಂಡ್ರೆ ಒಳ್ಳೇದು. ಸರಿ. ಆಫಿಷಿಯಲ್ ಹಾಲ್ ಟಿಕೆಟ್ ಯಾವಾಗ ಬರುತ್ತೆ? ಅಫಿಷಿಯಲ್ ಅಡ್ಮಿಟ್ ಕಾರ್ಡ್ ಅಂದ್ರೆ ನಮ್ಮ ಹಾಲ್ ಟಿಕೆಟ್ ಎಕ್ಸಾಮ್ಗೆ ಸರಿಯಾಗಿ 4 ದಿನ ಮುಂಚೆ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಸಿಗುತ್ತೆ. ಓ, ಕೇವಲ 4 ದಿನ ಮುಂಚೆನಾ? ಹೌದು. ಅವರವರ ರೀಜನಲ್ RRB ವೆಬ್ಸೈಟ್ಗೆ ಹೋಗಿ ರಿಜಿಸ್ಟ್ರೇಷನ್ ನಂಬರ್ ಮತ್ತೆ ಡೇಟ್ ಆಫ್ ಬರ್ತ್ ಹಾಕಿ ಲಾಗಿನ್ ಆದ್ರೆ ಡೌನ್ಲೋಡ್ ಮಾಡ್ಕೋಬಹುದು. ಸರಿ ಸರಿ. ಇನ್ನು ಪರೀಕ್ಷಾ ಕೇಂದ್ರಗಳು ದೇಶದಾದ್ಯಂತ ಇರುತ್ತವಾ? ಹೌದು. ಆರ್ಟಿಕಲ್ ಅಲ್ಲಿ ಕೊಟ್ಟಿರೋ ಹಾಗೆ ಅಂಡಮಾನ್ ನಿಕೋಬಾರಿಂದ ಹಿಡಿದು ವೆಸ್ಟ್ ಬೆಂಗಾಲ್ವರೆಗೂ ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ರಾಜ್ಯಗಳು ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಎಕ್ಸಾಮ್ ಸೆಂಟರ್ಸ್ ಇರುತ್ತೆ. ಅಬ್ಬಾ, ಇದು ಎಷ್ಟು ದೊಡ್ಡ ಸ್ಕೇಲಲ್ಲಿ ನಡೆಯೋ ಎಕ್ಸಾಮ್ ಅಂತ ತೋರ್ಸುತ್ತೆ. ನಿಜಕ್ಕೂ ದೊಡ್ಡ ವ್ಯವಸ್ಥೆ ಇದು. ಲಕ್ಷಾಂತರ ಜನರಿಗೆ ಒಂದೇ ಸಲ ಎಕ್ಸಾಮ್ ಮಾಡೋದಂದ್ರೆ ಸುಲಭವಲ್ಲ. ಹೌದು, ದೊಡ್ಡ ಚಾಲೆಂಜ್ ಅದು RRBಗೆ. ಹಾಗಾದ್ರೆ ಒಟ್ಟಾರೆಯಾಗಿ ಈ ಎಲ್ಲ ಮಾಹಿತಿಯಿಂದ ನಮಗೆ ತಿಳಿದು ಬರೋ ಮುಖ್ಯ ಅಂಶಗಳು ಏನು ಅಂತ ಹೇಳ್ಬೋದು? ಮುಖ್ಯವಾಗಿ ಹೇಳೋದಾದ್ರೆ ಇದು ಇಂಡಿಯನ್ ರೈಲ್ವೇಸ್ ನಡೆಸೋ ಅತಿ ದೊಡ್ಡ ನೇಮಕಾತಿಗಳಲ್ಲಿ ಒಂದು. ಲಕ್ಷಾಂತರ ಯುವಕರಿಗೆ ಒಂದು ಒಳ್ಳೆ ಉದ್ಯೋಗದ ಅವಕಾಶ. ಪರೀಕ್ಷೆ ಡೇಟ್ಸ್ ಹತ್ರ ಬರ್ತಾ ಇರೋದ್ರಿಂದ ಕ್ಯಾಂಡಿಡೇಟ್ಸ್ ತಮ್ಮ ತಯಾರಿಯನ್ನ ಚುರುಕುಗೊಳಿಸಬೇಕು. ಖಂಡಿತ. ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ಯಾವುದೇ ಅಪ್ಡೇಟ್ಸ್ಗಾಗಿ ಕೇವಲ ಅಫಿಷಿಯಲ್ RRB ವೆಬ್ಸೈಟ್ಗಳನ್ನೇ ನೋಡ್ಬೇಕು. ಬೇರೆ ಎಲ್ಲೂ ನಂಬೋಕ್ ಹೋಗ್ಬಾರ್ದು. ಹೌದು, ಅದು ಬಹಳ ಮುಖ್ಯವಾದ ಸಲಹೆ. ನಿರಂತರವಾಗಿ ಚೆಕ್ ಮಾಡ್ತಾ ಇರಬೇಕು. ತುಂಬಾ ಧನ್ಯವಾದಗಳು. ಇವತ್ತು ನಾವು RRB ಗ್ರೂಪ್ ಡಿ ಪರೀಕ್ಷೆ 2025ರ ನಿರೀಕ್ಷಿತ ಟೈಮ್ಲೈನ್, ಯಾವೆಲ್ಲ ಹುದ್ದೆಗಳಿವೆ, ಆ 4 ಹಂತದ ಆಯ್ಕೆ ಪ್ರಕ್ರಿಯೆ ಅಂದ್ರೆ CBT, PET, ಡಾಕ್ಯುಮೆಂಟ್ ವೆರಿಫಿಕೇಷನ್, ಮೆಡಿಕಲ್ ಎಕ್ಸಾಮ್ ಮತ್ತೆ ಅಡ್ಮಿಟ್ ಕಾರ್ಡ್ ಎಕ್ಸಾಮ್ ಸೆಂಟರ್ಸ್, ಈ ಎಲ್ಲದರ ಬಗ್ಗೆನೂ ಸಾಕಷ್ಟು ಕ್ಲಿಯರ್ ಆದ ಮಾಹಿತಿ ಸಿಕ್ತು. ಹೌದು. ಇನ್ನೊಂದು ಗಮನಿಸಬೇಕಾದ ಅಂಶ ಏನಂದ್ರೆ ಈ ದೊಡ್ಡ ನೇಮಕಾತಿ ಪ್ರಕ್ರಿಯೆ ಇದೆಯಲ್ಲ, ಇದು ಕೇವಲ ಉದ್ಯೋಗ ಹುಡುಕೋರಿಗೆ ಒಂದು ಅವಕಾಶ ಕೊಡೋದು ಮಾತ್ರ ಅಲ್ಲ. ನಮ್ಮ ದೇಶದ ಜೀವನಾಡಿ ಅಂತಾರಲ್ಲ ಭಾರತೀಯ ರೈಲ್ವೆ, ಅದರ ಸೇಫ್ಟಿ, ಅದರ ಸ್ಮೂತ್ ಆಪರೇಷನ್ಗೆ ಬೇಕಾದ ಮನುಷ್ಯ ಶಕ್ತಿಯನ್ನ ಒದಗಿಸೋದ್ರಲ್ಲಿ ಇದು ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ. ನಿಜ, ಅದು ತುಂಬಾನೇ ಸತ್ಯ. ಅಂತಿಮವಾಗಿ ನನಗೊಂದು ಯೋಚನೆ ಬರ್ತಾ ಇದೆ. ಹೇಯ್, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದೇಶದ ಮೂಲೆ ಮೂಲೆಗಳಿಂದ ಬರುವ ಲಕ್ಷಾಂತರ ಜನರ ಕನಸುಗಳನ್ನ, ಅವರ ಭರವಸೆಗಳನ್ನ ಈ ನೇಮಕಾತಿ ಪ್ರಕ್ರಿಯೆ ಹೇಗೆ ಈಡೇರಿಸುತ್ತೆ ಮತ್ತು ಲಾಂಗ್ ಟರ್ಮ್ ಅಲ್ಲಿ ಇದು ನಮ್ಮ ರೈಲ್ವೆ ಸಿಸ್ಟಮ್ನ ಎಫಿಷಿಯನ್ಸಿ, ಅದರ ಸರ್ವಿಸ್ ಕ್ವಾಲಿಟಿ ಮೇಲೆ ಯಾವ ತರಹದ ಪರಿಣಾಮ ಬೀರಬಹುದು? ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ? ಖಂಡಿತವಾಗಿಯೂ ಇದು ಯೋಚನೆ ಮಾಡಬೇಕಾದ ವಿಷಯವೇ ಸರಿ.